ನಮಸ್ಕಾರ ಸ್ನೇಹಿತರೆ, ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ಇವತ್ತು ನಾನು ಇದೆರಡು ದೊಡ್ಡ ಗುಲಾಬಿ ಗಿಡವನ್ನು ರೀಪಾಟ್ ಮಾಡ್ತಾ ಇದ್ದೀನಿ. ಇದು ನರ್ಸರಿಯಿಂದ ತಂದಿರುವಂಥದ್ದು. ನೋಡಿ, ಆಗಲೇ ಪಾಟಿಂದ ಹೊರಗಡೆ ಬೇರು ಬಂದ್ಕೊಂಡಿದೆ. ಇದಕ್ಕೆ ಎರಡಕ್ಕೂ ಅಷ್ಟೇ. ಈ ರೀತಿ ಆದಾಗ ಮೊದಲು ನಾವು ಪಾಟ್ ಚೇಂಜ್ ಮಾಡಬೇಕಾಗತ್ತೆ. ಗಿಡ ದೊಡ್ಡದಾಗ ಪಾಟ್ ಕೂಡ ದೊಡ್ಡ ಸೈಜ್ ತಗೋಬೇಕು. ಇವಾಗ ಮೊದಲು ಆಗಿರುವಂಥ ಹಾಳಾದ ಗುಲಾಬಿ ಹೂವೆಲ್ಲ ಕಟ್ ಮಾಡಿ ತೆಕ್ಕೊಳ್ತೀನಿ. ಅದು ಅಷ್ಟೇ, ನಾವು ಈ ರೀತಿ ಕ್ರಾಸಲ್ಲಿ ಕಟ್ ಮಾಡ್ಕೋಬೇಕಾಗತ್ತೆ. ಹೂವಾಗಿ ಮುಗಿದ ಮೇಲೆ ಅದನ್ನೆಲ್ಲ ಕಟ್ ಮಾಡಿ ತೆಗೆದಿಲ್ಲ ಅಂದರೆ ಗಿಡ ಹಾಳಾಗ್ತಾ ಬರುತ್ತೆ. ಇದು ಗಿಡ ಒಣಗೋಗ್ಬಿಟ್ಟಿತ್ತು. ಮಣ್ಣೆಲ್ಲ ಒಂಥರ ಅವ್ರು ಹಾಕಿರೋ ಮಣ್ಣು ಗಟ್ಟಿಯಾಗೋಗಿದೆ. ಅದಕ್ಕೆ ಒಣಗ್ತಾ ಇತ್ತು. ಆದ್ರೂ ಒಂದು ವಾರ ಆಗಲಿ ಅಂತ ಬಿಟ್ಟಿದ್ದೆ. ಇವಾಗ ರೀಪಾಟ್ ಮಾಡ್ತೀನಿ. ರೀಪಾಟ್ ಮಾಡೋದಕ್ಕೆ ನಾನು ಏನೆಲ್ಲ ಮಿಕ್ಸ್ ಮಾಡ್ಕೊಳ್ತೀನಿ ಅನ್ನೋದನ್ನು ಮೊದಲು ನಿಮಗೆ ತೋರಿಸ್ತೀನಿ. ನೀವು ವಿಡಿಯೋ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ. ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಇವಾಗ ನಾನು ರೀಪಾಟ್ ಮಾಡೋದಕ್ಕೆ ಮೊದಲು ಮಣ್ಣು ತಗೊಳ್ತೀನಿ. ಮೊದಲು ಮಣ್ಣು ತಗೊಳ್ಳೋಣ. ಮಣ್ಣು ಚೆನ್ನಾಗಿರಬೇಕು. ಮಣ್ಣು ಚೆನ್ನಾಗಿದ್ದರೆ ಗಿಡ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಮಣ್ಣು ಮರಳಾಗಿದ್ದರೆ ತುಂಬ ಒಳ್ಳೆಯದು ಗುಲಾಬಿ ಗಿಡಕ್ಕೆ. ಚೆನ್ನಾಗಿ ಮರಳಾಗಿರೋ ಮಣ್ಣಾದರೆ ಮರಳು ಹಾಕಬೇಕಂತಿಲ್ಲ. ಮಣ್ಣಿನ ಉಂಡೆಗಳಾಗಿದ್ದರೆ ಅದನ್ನೆಲ್ಲ ಒಡ್ಕೊಂಡು ಬಿಡಬೇಕು. ಈ ರೀತಿ ಮಣ್ಣು ಎಷ್ಟು ಹಾಕ್ಕೊಂಡಿದ್ದೀವೋ ಅಷ್ಟೇ ಪ್ರಮಾಣದಲ್ಲಿ ಮರಳು ಹಾಕ್ಕೋಬೇಕು. ಈ ಮಣ್ಣು ಮರಳು ಮಿಶ್ರಿತವಾಗಿರೋದ್ರಿಂದ ಜಾಸ್ತಿ ಮರಳು ಬೇಡ. ಇದಕ್ಕೆ ಕಾಲು ಪ್ರಮಾಣದಷ್ಟು ಮರಳು ಸಾಕು. ಹಾಗೆ ಮನೆಯಲ್ಲೇ ರೆಡಿ ಮಾಡ್ಕೊಂಡಂಥ ಗೊಬ್ಬರವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಒಣಗಿದಂಥ ಎಲೆಗಳಿಂದ ರೆಡಿ ಮಾಡ್ಕೊಂಡಿರುವಂಥ ಗೊಬ್ಬರ ಇದು. ಇದು ತುಂಬ ದಿನದಿಂದ ಚೀಲದಲ್ಲಿ ಕಟ್ಟಿಟ್ಟಿರೋದ್ರಿಂದ ಈ ರೀತಿ ಡ್ರೈ ಆಗಿದೆ ಅಷ್ಟೇ. ಗೊಬ್ಬರ ಕೂಡ ಮಣ್ಣಿನಷ್ಟೇ ತಗೋಬೇಕು. ಮಣ್ಣು, ಗೊಬ್ಬರ ಮತ್ತು ಮರಳು 3 ಸಮ ಪ್ರಮಾಣದಲ್ಲಿ ತಗೋಬೇಕಾಗತ್ತೆ ಗುಲಾಬಿ ಗಿಡಕ್ಕೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮಗೆ ಗೊಬ್ಬರ ತುಂಬ ಪುಡಿಯಾಗಿ ಪೌಡ್ರ್ ಥರ ಇರಬೇಕಂದ್ರೆ ಇದು ಹಸಿ ಇರುವಾಗ ಒಂದು ದಿವಸ ಗಾಳಿಗೆ ಹಾಕಿಬಿಟ್ಟು ಚೆನ್ನಾಗಿ ಕೈಯಲ್ಲಿ ತಿಕ್ಕಿ ಪುಡಿ ಮಾಡಿಬಿಟ್ಟು ಬೇಕಂದರೆ ಅದನ್ನು ಜರಡಿ ಹಿಡ್ಕೋಬೋದು. ನಾನು ಆ ಥರ ಮಾಡೋಕ್ಕೋಗಲ್ಲ. ಈ ರೀತಿಯೇ ಹಾಕೋದು ತುಂಬ ಚೆನ್ನಾಗಿ ಬರುತ್ತೆ. ಗಿಡಗಳಿಗೆ ಹಾಕೋದಕ್ಕೆ ಅಂತೇಳ್ಬಿಟ್ಟು ಸಾಸಿವೆ ಹಿಂಡಿ ಪೌಡ್ರ್ ತರಿಸಿದ್ದೀನಿ. ಇದರಲ್ಲಿ ತರಕಾರಿ ಸಿಪ್ಪೆಯನ್ನು ಒಣಗಿಸಿ ಪೌಡ್ರ್ ಮಾಡ್ಕೊಂಡಿದ್ದಿದೆ. ಬಾಳೆಹಣ್ಣು ಸಿಪ್ಪೆ ಮತ್ತು ಈರುಳ್ಳಿ ಸಿಪ್ಪೆ, ನಂತರ ಕೋಕೋಪೀಟ್ ಪೌಡ್ರ್ ಕೂಡ ಇದೆ ಇದರಲ್ಲಿ ನೋಡ್ಬೋದು. ಹಾಗೆ ಎರೆಹುಳದ ಗೊಬ್ಬರವನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಹಾಗೆ ಸುಡುಮಣ್ಣನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಸಾಸಿವೆ ಹಿಂಡಿ ಗೊಬ್ಬರ ಕೂಡ ಮಿಕ್ಸ್ ಮಾಡ್ಕೊಳ್ತೀನಿ, ಸಾಸಿವೆ ಹಿಂಡಿ ಪೌಡ್ರನ್ನ. ಇವಾಗ ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಇವಾಗ ಗಿಡವನ್ನು ತೆಕ್ಕೊಳ್ಳೋಣ. ಬೇರಿಗೆ ಸ್ವಲ್ಪನೂ ಪೆಟ್ಟಾಗದಿರೋ ರೀತಿಯಲ್ಲಿ ಗಿಡವನ್ನು ತೆಕ್ಕೋಬೇಕಾಗುತ್ತೆ. ನಾಲ್ಕು ಹೋಲಿರುವಂಥ ಒಂದು ಪಾಟ್ ತಗೊಂಡಿದ್ದೀನಿ, ಪ್ಲಾಸ್ಟಿಕ್ ಪಾಟು. ಕೆಳಭಾಗದಲ್ಲಿ ಒಣಗಿದಂಥ ಎಲೆಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಪಾಟ್ ಮಿಕ್ಸ್ನ ಸೇರಿಸ್ಕೊಳ್ತೀನಿ ಇದಕ್ಕೆ.
ಎಷ್ಟು ಚೆನ್ನಾಗಿ ಬೇರು ಬಂದಿದೆ ಅಂತೇಳಿ. ಪುನಃ ಪಾಟ್ ಮಿಕ್ಸನ್ನು ಹಾಕೋಣ. ಇವಾಗ ಇದಕ್ಕೆ ಸುತ್ತಲೂ 1 ಚಮಚದಷ್ಟು ಬಾಳೆಹಣ್ಣಿನ ಸಿಪ್ಪೆ, ಈರುಳ್ಳಿ ಸಿಪ್ಪೆ ಇದೆಲ್ಲ ಒಣಗಿಸಿ ಪೌಡ್ರ್ ಮಾಡಿರುವಂಥದ್ದು, ಹಾಗೆ ಸ್ವಲ್ಪ ಕೋಕೋಪಿಟ್ ಪೌಡ್ರ್ ಇದೆ, ನಂತರ ಸಾಸಿವೆ ಹಿಂಡಿ ಪುಡಿ ಇದೆ, ಮತ್ತು ಸುಡುಮಣ್ಣಿದೆ. ಇವೆಲ್ಲ ಮಿಕ್ಸ್ ಮಾಡ್ಕೊಂಡಿರೋದನ್ನು ಸ್ವಲ್ಪ ಇಲ್ಲಿ ಹಾಕ್ಕೊಳ್ತೀನಿ. 1 ಚಮಚದಷ್ಟು ಹಾಕ್ಕೊಳ್ತೀನಿ. ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಟೀ ಪೌಡ್ರ್ ಕೂಡ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಟೀ ಮಾಡಾದಮೇಲೆ ಎತ್ತಿಟ್ಟು ಒಣಗಿಸಿಟ್ಕೊಂಡಿರ್ತೀವಲ್ಲ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಗುಲಾಬಿ ಗಿಡ ಬರುತ್ತೆ. ಹೂ ಕೂಡ ತುಂಬ ಚೆನ್ನಾಗಿ ಬಿಡುತ್ತೆ ಇದನ್ನ ಹಾಕೋದ್ರಿಂದ. ನೀವು ನರ್ಸರಿಯಿಂದ ತಂದ ಗುಲಾಬಿ ಗಿಡವನ್ನು ಕೂಡ ಇದನ್ನ ಹಾಕಿ ಬೆಳೆಸಿ ನೋಡಿ ಎಷ್ಟು ಚೆನ್ನಾಗಿ ಹೂ ಬಿಡುತ್ತೆ ಅಂತೇಳಿ. ಗಿಡ ಹಾಳಾಗೋದು ಇಲ್ಲ. ನೀವು ನರ್ಸರಿಯಿಂದ ಗುಲಾಬಿ ಗಿಡ ತಂದಿದ್ದಾದರೆ ಅದು ವಾತಾವರಣಕ್ಕೆ ಹೊಂದಿಕೊಳ್ಳುವವರೆಗೆ ರೀಪಾಟ್ ಮಾಡೋಕ್ಕೆ ಹೋಗಬೇಡಿ. 1 ವಾರ ನಿಮ್ಮ ವಾತಾವರಣಕ್ಕೆ ಅದು ಹೊಂದ್ಕೊಳ್ಳುವವರೆಗೆ ಅದನ್ನು ಬಿಟ್ಟುಬಿಡಿ. ಅದಾದಮೇಲೆ ರೀಪಾಟ್ ಮಾಡ್ಕೊಳ್ಳಿ. ರೀಪಾಟ್ ಮಾಡುವಾಗ ಆದಷ್ಟು ಅದಕ್ಕೆ ಮರಳು, ಮಣ್ಣು ಮತ್ತು ಗೊಬ್ಬರ ಸಮ ಪ್ರಮಾಣದಲ್ಲಿ ಹಾಕ್ಕೊಳ್ಳಿ. ಹಾಗೆಯೇ ಈ ರೀತಿ ಪೌಡ್ರ್ ಮಾಡಿಕೊಂಡು ಮಿಕ್ಸ್ ಮಾಡಿ ಹಾಕಿ ಗುಲಾಬಿ ಗಿಡ ಬೆಳೆಸೋದ್ರಿಂದ ತುಂಬ ಚೆನ್ನಾಗಿ ಹೂಗಳಿಂದ ತುಂಬಿಕೊಳ್ಳುತ್ತೆ. ಗಿಡ ಕೂಡ ಸದೃಢವಾಗಿ ಬೆಳೆಯುತ್ತೆ. ಹಾಗೆ ಗುಲಾಬಿ ಗಿಡಕ್ಕೆ ಒಳ್ಳೆ ಮಣ್ಣು ಆಗಬೇಕು, ಜವಳ ಮಣ್ಣು ಆಗಬಾರ್ದು, ಅಥವಾ ತುಂಬ ನೀರು ಹಾಕಿದ ತಕ್ಷಣ ಸರಾಗವಾಗಿ ಆಚೆ ಹೋಗುತ್ತಲ್ಲ ಆ ಥರ ಮಣ್ಣು ಕೂಡ ಆಗಬಾರ್ದು. ಎಷ್ಟು ಬೇಕೋ ಅಷ್ಟು ನೀರನ್ನು ಹೀರ್ಕೊಂಡು ಆಚೆ ಬಿಡುವಂಥ ಮಣ್ಣು ಆಗಿರಬೇಕು. ಈ ಭಾಗದಲ್ಲಿ ಇಟ್ಕೊಳ್ತೀನಿ. ಗಿಡ ಚಿಕ್ಕದಿರುವಾಗಲೇ ನಾವು ದೊಡ್ಡ ಪಾಟಿಗೆ ಹಾಕ್ಕೊಳಕ್ಕೆ ಹೋಗಬಾರ್ದು, ಆವಾಗ ಗಿಡ ಹಾಳಾಗುವಂಥ ಸಾಧ್ಯತೆ ಕೂಡ ಇರುತ್ತೆ. ನೋಡಿ, ಈ ಬ್ರ್ಯಾಂಚಸ್ ಒಣಗೋಗಿದೆ. ಇದನ್ನ ಕಟ್ ಮಾಡಿ ತೆಗಿತೀನಿ. ರೀಪಾಟ್ ಮಾಡುವಾಗ ಒಣಗೋಗಿರುವಂಥ ಬ್ರ್ಯಾಂಚಸ್ ಎಲ್ಲ ಕಟ್ ಮಾಡಿ ತೆಗಿಬೇಕು. ಹಾಗೆಯೇ ಹೂವು ಕೂಡ ಒಣಗೋಗಿರೋದನ್ನೆಲ್ಲ ಕಟ್ ಮಾಡಿ ತೆಗಿಬೇಕು. ನೋಡಿದ್ರಲ್ವಾ, ನೀವು ಕೂಡ ಇದೇ ರೀತಿಯಾಗಿ ಗುಲಾಬಿ ಗಿಡವನ್ನು ಬೆಳೆಸಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತೇಳಿ. ಆಮೇಲೆ ನನಗೆ ಕಮೆಂಟಲ್ಲಿ ತಿಳಿಸಿ ಆಯಿತಾ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಗಿಡ ಚಿಕ್ಕದಿರುವಾಗ ನಾವು ಚಿಕ್ಕ ಪಾಟಲ್ಲಿ ಹಾಕಬೇಕಾಗತ್ತೆ. ಮೊದಲು ಗಿಡ ದೊಡ್ಡದಾದ್ಮೇಲೆ ದೊಡ್ಡ ಪಾಟಿಗೆ ಹಾಕ್ಕೋಬೇಕಾಗತ್ತೆ. ಈಗ ನಾವು ರೀಪಾಟ್ ಮಾಡಾದ್ಮೇಲೆ ಇದಕ್ಕೆ ನೀರು ಹಾಕಿಬಿಟ್ಟು 2 ರಿಂದ 3 ದಿನಗಳ ಕಾಲ ಇದನ್ನು ನೆರಳಲ್ಲೇ ಇಟ್ಕೋಬೇಕಾಗತ್ತೆ. ಬಿಸಿಲಲ್ಲಿ ಇಡೋಕ್ಕೆ ಹೋಗಬಾರ್ದು. ಆನಂತರ ಗುಲಾಬಿ ಗಿಡವನ್ನು ನಾವು ಬಿಸಿಲಲ್ಲೇ ಇಡಬೇಕು. ಗುಲಾಬಿ ಗಿಡಕ್ಕೆ ಚೆನ್ನಾಗಿ ಬಿಸಿಲು ಬಿದ್ದಷ್ಟು ಹೂವು ತುಂಬ ಚೆನ್ನಾಗಿ ಬರುತ್ತೆ. ನೆರಳಲ್ಲಿಟ್ಟರೆ ಗುಲಾಬಿ ಗಿಡದಲ್ಲಿ ಚೆನ್ನಾಗಿ ಹೂ ಬರೋ ಸಾಧ್ಯತೆಗಳಿರಲ್ಲ. ಇದಕ್ಕೆ ಬಿಸಿಲು ಜಾಸ್ತಿ ಬೇಕು. ಹಾಗೆಯೇ ಜಾಸ್ತಿ ಗೊಬ್ಬರ ಕೊಡ್ತಾ ಇದ್ದಷ್ಟು ಹೂ ಚೆನ್ನಾಗಿ ಬಿಡುತ್ತೆ. ಯಾಕೆಂದರೆ ಇದು ಯಾವಾಗಲೂ ಹೂ ಬಿಡೋ ಗಿಡ ಆಗಿರೋದ್ರಿಂದ ಇದಕ್ಕೆ ಜಾಸ್ತಿ ಗೊಬ್ಬರ ಕೂಡ ನಾವು ಹಾಕ್ಕೊಡ್ತಾ ಇರಬೇಕಾಗತ್ತೆ. ಇವಾಗ ನಾನು ಬಾಳೆಹಣ್ಣಿನ ಸಿಪ್ಪೆಯನ್ನು ನೆನೆಸಿಟ್ಟಿದ್ದೀನಿ. ಅದರ ನೀರನ್ನು ಹಾಕಿಕೊಡ್ತೇನೆ ಇದಕ್ಕೆ. ಬಾಳೆಹಣ್ಣು ಸಿಪ್ಪೆಯನ್ನು 3-4 ದಿನಗಳ ಕಾಲ ನೀರಲ್ಲಿ ನೆನೆಸಿಟ್ಟಿದ್ದೆ. ಇವಾಗ ಅದರ ರಸದ ಜೊತೆಗೆ ನೀರನ್ನು ಮಿಕ್ಸ್ ಮಾಡಿ ಹಾಕ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ. ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಇನ್ನೊಂದು ವಿಡಿಯೋ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ.